ಎಲ್ರಿಗೂ ನಮಸ್ಕಾರ. ನಾವಿವತ್ತು ಚಪಾತಿ ಮತ್ತು ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಣ್ಗಾಯಿ ಮಾಡೋದು ತೋರಿಸ್ತಾ ಇದ್ದೀವಿ. ಒಂದು ಬಾಣಲಿಗೆ ಶೇಂಗಾ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು ನೀಟಾಗಿ. ತಟ್ಟೆಗೆ ಹಾಕೋತಾ ಇದ್ದೀವಿ. ನೆಕ್ಸ್ಟು ಬಿಳಿ ಎಳ್ಳು ತೊಗೊಂಡು ಅವನ್ನು ಕೂಡ ಬ್ರೌನಿಶ್ ಬರೋ ತನಕ ಹುರ್ಕೋಬೇಕು. ಇದು ಉರಿಗಡಲೆ ತೊಗೊಂಡು ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಧನಿಯಾ 1 ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನು. ನೆಕ್ಸ್ಟು ಮೆಂತ್ಯ ತೊಗೊಂಡಿದ್ದೀವಿ, ಅದನ್ನು ಕೂಡ ಹುರ್ಕೊಬೇಕು. ನೆಕ್ಸ್ಟ್ ಜೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಅದನ್ನು ಕೂಡ ಹುರ್ಕೋಬೇಕು ಚೆನ್ನಾಗಿ. ತುಂಬ ಹುರಿಯೋಕೆ ಹೋಗ್ಬಿಡಿ, ಎಷ್ಟು ಬೇಕೋ ಅಷ್ಟು ಫ್ಲೇವರ್ಗೆ. ನೆಕ್ಸ್ಟು 4 ಲವಂಗ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. 1 ಚಕ್ಕೆ, 4ರಿಂದ 5 ಪೆಪ್ಪರ್ ಮೆಣಸು ತೊಗೊಂಡಿದ್ದೀವಿ. ಇದನ್ನೆಲ್ಲ ಹುರ್ಕೊಂಡಿರೋದು ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು 4ರಿಂದ 5 ಮತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀವಿ. ನೀಟಾಗಿ ತುಂಬ ಹುರ್ಕೋಬೇಕು, ಚೆನ್ನಾಗಿ ರೋಸ್ಟ್ ಆಗೋ ತನಕ. ಅದು ಫ್ಲೇವರ್ಸ್ ನಮಗೆ ಚೆನ್ನಾಗಿ ಕೊಡುತ್ತೆ. ಅದರಲ್ಲಿ ಎಣ್ಗಾಯಲ್ಲಿ ಸ್ವಲ್ಪ ಫ್ಲೇವರ್ಸ್ ಬರ್ತಾ ಇರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು, ಗುಂಟೂರು ಮೆಣಸಿನ್ಕಾಯಿ ಆಗಿರ್ಬೋದು. ನೆಕ್ಸ್ಟ್ ಒಂದು ಈರುಳ್ಳಿ ಚಾಪಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ತೊಗೊಂಡು ಫ್ರೈ ಮಾಡ್ಕೊಂಡು, ಮತ್ತು 1 ಟೊಮೆಟೊ ತೊಗೊಂಡು ಹುರ್ಕೋತಾ ಇದ್ದೀವಿ. 1 ಎಸಳು ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ತೊಗೊಂಡೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ವಿ. ಇವಾಗ ಕಾಯಿ ಹಾಕಿದ್ವಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಉಪ್ಪು. ಹುಣಸೆ ಹುಳಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಮೆಣಸಿನ್ಕಾಯಿ ಹುರ್ಬಿಟ್ಟು ಆಮೇಲೆ ಇದೆಲ್ಲ ಸಾಮಗ್ರಿ ಹುರ್ಕೊಂಡಿದ್ವಲ್ಲ ಇದನ್ನು ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀವಿ. ಇದು ಟೊಮೆಟೊ ಮತ್ತು ಈರುಳ್ಳಿ ಹುರ್ಕೊಂಡ್ವಲ್ಲ, ಹುಣಸೆ ಹುಳಿ ಬಿಡ್ತಾ ಇದ್ದಾರೆ ಅದಕ್ಕೆ. ಅದನ್ನು ನೀಟಾಗಿ ಮಿಕ್ಸಿಗೆ ಹಾಕೋಬೇಕು. ಮತ್ತು ಇವಾಗ ಟೊಮೆಟೊ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಎಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನಾವು ಇವಾಗ ಮಿಕ್ಸ್ ಮಾಡ್ಕೊಂಡ್ವಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ನ ಹಾಕ್ತಾಯಿದ್ದಾರೆ. ಹಾಕ್ಬಿಟ್ಟು ತುಂಬ ನೀಟಾಗಿ ಕಲಿಸ್ಬಿಡ್ತಾಯಿದ್ದೀವಿ. ಕಲಿಸ್ಬಿಟ್ಟು ಇದನ್ನ ನಾವು ತೊಗೊಂಡಿರೋ ಅಂಥ ಬದನೆಕಾಯಿನ ಹೆಚ್ಚಿಬಿಟ್ಟು ಅದರೊಳಗೆ ಫಿಲ್ಲಿಂಗ್ ಮಾಡೋಕ್ಕೋಸ್ಕರ ಇದು ಪೇಸ್ಟ್, ಇದರಿಂದನೇ ಟೇಸ್ಟ್ ಸಿಗೋದು ನಮಗೆ. ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಒಂದು ಕುಕ್ಕರ್ ತೊಗೊಂಡಿದ್ವಿ. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ವಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ವಿ. ನೆಕ್ಸ್ಟ್ ಸ್ವಲ್ಪ ಇಂಗು ರುಚಿಗೋಸ್ಕರ. ನೆಕ್ಸ್ಟ್ ಒಂದು 6ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ವಿ. ತುಂಬ ಖಾರ ತಿನ್ನೋಲ್ಲ ಅನ್ನೋರು ಒಂದು 3ರಿಂದ 4 ತೊಗೊಂಡ್ರೆ ಸಾಕು. ಯಾಕೆಂದರೆ ಆಗಲೇ ನಾವು ಆಲ್ರೆಡಿ ಮಸಾಲೆ ಮಾಡ್ಕೊಂಡಿರೋ ಪೇಸ್ಟ್ಗೆ ಹಾಕ್ಬಿಟ್ಟಿದ್ದೀವಿ ಹಸಿಮೆಣ್ಸಿನ್ಕಾಯಿನ. ನೆಕ್ಸ್ಟ್ ಇವಾಗ ಮಸಾಲೆ ಪೇಸ್ಟ್ನ ಹೆಚ್ಕೊಂಡಿರೋಂಥ ಬದನೆಕಾಯಲ್ಲಿ ಹಾಕ್ತಾಯಿದ್ದೀವಿ. ಕೆಲವೊಬ್ರು ಬದನೆಕಾಯಿನ ತಿನ್ನಲ್ಲ, ಯಾಕೆಂದರೆ ಟೇಸ್ಟ್ ಇರಲ್ಲ. ಸೊ ಇವಾಗ ನಾವು ಮಾಡ್ತಾಯಿದ್ದೀವಲ್ಲ ಪೇಸ್ಟ್ನ ಅದರೊಳಗಡೆ ತುಂಬಿಬಿಟ್ಟು ಈ ಥರ ಮಾಡೋದ್ರಿಂದ ಟೇಸ್ಟ್ ಬರುತ್ತೆ. ಯಾಕೆಂದರೆ ಎಲ್ಲ ಮಸಾಲೆ ಫ್ಲೇವರ್ಸ್ ಇದಿರುತ್ತೆ ಅದರೊಳಗೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಆಮೇಲೆ ನೆಕ್ಸ್ಟ್ ಉಳಿದಿರೋ ಅಂಥ ಎಲ್ಲ ಪೇಸ್ಟ್ನ ಅದಕ್ಕೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ತಾಯಿದ್ವಿ. 2 ವಿಜಲ್ಸ್ ಸಾಕು. ಇವಾಗ ನೀವು ಈ ಬದನೆಕಾಯಿ ಪಲ್ಯನ ಚಪಾತಿ, ರೊಟ್ಟಿ, ಈವನ್ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ.